ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ಗಂಡು ಹೆಣ್ಣನ್ನ ಒಂದುಗೂಡಿಸುವಂತಹ ಮದುವೆ ಎರಡು ಮನಸ್ಸುಗಳನ್ನ, ಎರಡು ಕುಟುಂಬಗಳನ್ನ ಬೆಸೆಯುವಂತಹ ಸೇತುವೆ. ಅದರಲ್ಲೂ ಹಿಂದೂ ಸಂಪ್ರದಾಯದಲ್ಲಿ ಮದುವೆಗೆ ತನ್ನದೇ ಆದ ಮಹತ್ವ ಇದೆ. ಸಾಕಷ್ಟು ರೀತಿಯ ಸಂಪ್ರದಾಯ, ಸಂಸ್ಕಾರಗಳು, ವಾಗ್ದಾನಗಳು ಕೂಡ ನಡೆಯುತ್ತೆ. ಹಾಗಾದ್ರೆ ಮದುವೆಯಲ್ಲಿ ಬಹು ಮುಖ್ಯವಾಗಿರುವಂತಹ ಪಾಣಿಗ್ರಹಣ ಹಾಗೂ ಸಪ್ತಪದಿ ಬಗ್ಗೆ ನಾವು ತಿಳ್ಕೋಣ ಇವತ್ತಿನ ಸುಹಾಸಿನಿಯಲ್ಲಿ. ಪ್ರತಿ ಶುಕ್ರವಾರದಂತೆ ನಮ್ಮ ಜೊತೆ ಇವತ್ತು ಖ್ಯಾತ ಜ್ಯೋತಿಷಿಗಳಾದ ಗೋಪಾಲಕೃಷ್ಣ ಶಂಭು ಪಂಡಿತರಿದ್ದಾರೆ. ಪಂಡಿತರೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪಂಡಿತರೆ, ಮೊದಲಿಗೆ ನಿಜಕ್ಕೂ ಪಾಣಿಗ್ರಹಣ ಅನ್ನುವಂಥದ್ದು, ಕೈ ಹಿಡಿಯುವಂಥ ಒಂದು ಅರ್ಥ ಏನು, ಈಗಲೂ ಅರ್ಥ ಉಳ್ಕೊಂಡಿದೆಯಾ ಅನ್ನುವಂಥದ್ದು? ಖಂಡಿತ. ಯಾಕಂದರೆ ಅದು ಅರ್ಥ ಇದ್ದದ್ರಿಂದಲೇ ಇವತ್ತಿಗೂ ಉಳ್ಕೊಂಡಿದೆ. ಪಾಣಿಗ್ರಹಣ ಅನ್ನುವಂಥ ಪದ ಬಹಳ, ಪಾಣಿಗ್ರಹ ಸಪ್ತಪದಿ ಅಂತ ಮೊದಲನೇ ಕಾಲದಲ್ಲಿ ಲಗ್ನ ಪತ್ರಿಕೆಯಲ್ಲೇ ಹಾಕ್ತಿದ್ರು. ವಿವಾಹ ಮುಹೂರ್ತ ಅಂತ ಎಲ್ಲೂ ಹಾಕೋದಿಲ್ಲ. ಸಪ್ತಪದಿ ಮುಹೂರ್ತ, ಕರಿಮಣಿ ಕಟ್ಟೋದು, ಧಾರೆ ಎರೆಯೋದು ಯಾವುದೂ ಹಾಕೋದಿಲ್ಲ. ಪಾಣಿಗ್ರಹಣ ಮುಹೂರ್ತ, ಎರಡು ಜನರ ಹೆಸರನ್ನು ಹಾಕಿ ಇವರ ಪಾಣಿಗ್ರಹಣ ಮುಹೂರ್ತ ಇಂಥ ಇಷ್ಟಾಂಶದಲ್ಲಿ ಲಗ್ನದಲ್ಲಿ ಅಂತ ಹಾಕ್ತೇವೆ. ಪತ್ರಿಕೆಯಲ್ಲಿ ನಾವು ಬರೆಯುವುದೇ ಪಾಣಿಗ್ರಹಣ ಮುಹೂರ್ತ ಅಂತ. ಯಾಕಂದರೆ ವಿವಾಹದಲ್ಲಿ ಪಾಣಿಗ್ರಹಣ. ಹಾಗಾಗಿ ಮಿತ್ರೋಸಿ ಗೃಹ್ಣಾತಿ ಚದಕ್ಕಸ್ತಂ ತಾಮರ್ಪಯೇತಾಂ ಪಿತರೌ ಸುಲಗ್ನೆ ಅಂತ ಬೋಧಾಯನಾಚಾರ್ಯ ವೆಂಕಟೇಶಿ ಪ್ರಯೋಗದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಸುಲಗ್ನದಲ್ಲಿ ಮಿತ್ರೋಸಿ ಅಂತ ಹೆಣ್ಣು ಕೈ ಹಿಡಿಬೇಕು, ಅಥವಾ ಹೆಣ್ಣಿನ ಕೈಯನ್ನು ಗಂಡು ಹಿಡಿಯುವುದು. ಅದಕ್ಕೆ ಮಿತ್ರೋಸಿ ಅಂತ ಅಲ್ಲಿ ಹೇಳಿದ್ದಾನೆ. ಮಿತ್ರೋಸಿ ಪಾಣಿಗ್ರಹಣದಲ್ಲಿ ಮಾತ್ರ ಆ ಪದವನ್ನು ಉಪಯೋಗಿಸೋದ್ರೆ ಬಿಟ್ಟರೆ ಇಡೀ ಮದುವೆಯಲ್ಲಿ ಎಲ್ಲೂ ಮಿತ್ರೋಸಿ ಅಂತ ಹೇಳಿಲ್ಲ. ಹಾಗಾದರೆ ಕೈ ಹಿಡಿದ ಮೇಲೆ ನೀನು ನನ್ನ ಮಿತ್ರಳಾದೆ. ಅಲ್ಲಿಂದ ಮಿತ್ರ ಅಂದರೆ ಸೂರ್ಯ ಅಂತ ಅರ್ಥ ಇಲ್ಲಿ. ಹಾಗಾಗಿ ನನ್ನ ಜೀವನದಲ್ಲಿ ಸೂರ್ಯನಂತೆ ಒಬ್ಬಳು ನೀನು ಆದರ್ಶ ಅಥವಾ ಬೆಳಕನ್ನು ಕೊಡುವವಳು, ನನ್ನ ಮೇಲಿದ್ದು ನನ್ನನ್ನು ನೋಡ್ಕೊಳ್ಳುವಂಥವಳು. ಸೂರ್ಯ ಏನು ಮಾಡ್ತಾನೆ, ನಮ್ಮ ತಲೆ ಮೇಲೆ ಮೇಲುಗಡೆಗೆ ಇದ್ದುಕೊಂಡು ನಮ್ಮನ್ನು ನೋಡ್ಕೊಳ್ತಾನೆ. ಹಾಗಾಗಿ ಆ ಮಿತ್ರೋಸಿ ಪದದಿಂದ ಪಾಣಿಗ್ರಹಣ ಹೇಳೋದ್ರಿಂದ ಪಾಣಿಗ್ರಹಣ ಅಂದರೆ ಬಹಳ ಶ್ರೇಷ್ಠ. ಇನ್ನು ಪಾಣಿ ಅಂದರೆ ಕೈಯಲ್ಲಿ ನಾವು ನಿತ್ಯ ನೋಡ್ತೇವೆ, ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ ಅಂತ. ಲಕ್ಷ್ಮೀ ಸರಸ್ವತಿ ಎಲ್ಲರೂ ಇರುವಂಥವ್ರು. ಪಾಣಿ ಅಂದರೆ ಅದು. ಹಾಗಾಗಿ ಎರಡೂ ಲಕ್ಷ್ಮಿಗಳನ್ನು ಒಂದುಗೂಡಿಸಿದ್ರೆ ಮಹಾಲಕ್ಷ್ಮಿ ಆಗುತ್ತೆ. ಎಲ್ಲಿದ್ರೆ ಒಂದೇ ಲಕ್ಷ್ಮಿ ಇದ್ದರೆ, ಒಂದೇ ಕೈ ಇದ್ದರೆ ಯಾವಾಗಲೂ ಬರೀ ಲಕ್ಷ್ಮಿ ಆಗುತ್ತೆ. ಎರಡು ಕೈಗಳ ಕರ ಜೋಡಿಸುವಿಕೆ ಅಂದರೆ ಅದು ಮಹಾಲಕ್ಷ್ಮಿ. ಹಾಗಾಗಿ ಅಲ್ಲಿ ಪಾಣಿಗ್ರಹಣ ಮುಹೂರ್ತ ಅಂದರೆ ಎರಡು ಲಕ್ಷ್ಮಿಗಳನ್ನು ಒಂದುಗೂಡಿಸೋದು. ಎರಡು ಮನಸ್ಸು, ಎರಡು ಜೀವ ಎಲ್ಲ ಒಂದುಗೂಡಿಸಿದಂಗೆ ಎರಡು ಕೈ ಸೇರಿತು ಅಂದರೆ ಕೈ ತುಂಬ ಸಂಪಾದನೆ ಮಾಡ್ತಾರೆ ಅಂತ. ಪಾಣಿಗ್ರಹಕ್ಕೆ ಬಹಳ ಮುಖ್ಯ. ಹಾಗಾಗಿ ಸ್ತ್ರೀಣಾಂ ಉಪನಯೇ ಪಾಣಿಗ್ರಹಕ್ಕೆ ಸಂಸ್ಕಾರ ಉಕ್ತಶ್ಚ ಪಾಣಿಗ್ರಹೋ ವಿಧಿ ಅಂತ ವ್ಯಾಖ್ಯಾನಕಾರ ಹೇಳ್ತಾರೆ. ಪಾಣಿಗ್ರಹ ವಿಧಿ ಅಂತ ಹೇಳಿ ಕರೆದಿದ್ದಾರೆ. ಅದೊಂದು ಬಹಳ ಮುಖ್ಯವಾದದ್ದು. ಅದರಿಂದ ಪಾಣಿಗ್ರಹಣವನ್ನು ಸುಲಗ್ನದಲ್ಲೇ ಮಾಡಬೇಕು. ಯಾವುದೇ ಮುಹೂರ್ತಕ್ಕೆ ಧಾರೆಗೆ ಮುಹೂರ್ತ ಮುಖ್ಯ ಅಲ್ಲ, ಕರಿಮಣಿ ಕಟ್ಟಲಿಕ್ಕೆ ಮುಖ್ಯ ಅಲ್ಲ, ಸಪ್ತಪದಿಗೆ ಮುಖ್ಯ ಅಲ್ಲ, ಆದರೆ ಪಾಣಿಗ್ರಹಣಕ್ಕೆ ಬಹಳ ಮುಖ್ಯ. ಅದು ಹಿಂದಿನ ಕಾಲದ ಪದ್ಧತಿ. ಹಾಗಾದರೆ ಹಿಂದಿಗೂ ಇಂದಿಗೂ ಎಷ್ಟು ವ್ಯತ್ಯಾಸ ಅಂತ ನಾವು ತಿಳ್ಕೊಳ್ಳುವ ಈಗ. ಹಾಗಾಗಿ ಹಿಂದಿನ ಕಾಲದಲ್ಲಿ ಪಾಣಿಗ್ರಹಣ ಅಂದರೆ ಮದುವೆ ಎಲ್ಲ ಮುಗಿದು ಕೊನೆಯ ಹಂತಕ್ಕೆ ಹುಡುಗಿ ತಂದೆ ತಾಯಿ ಹುಡುಗನ ಕೈಲಿ ಮಗಳ ಕೈಯನ್ನು ಎತ್ತುಕೊಡ್ತಿದ್ರು. ಅದಕ್ಕೆ ಪಾಣಿಗ್ರಹಣ ಅಂತ ಹೇಳ್ತಿದ್ರು. ಇವತ್ತು ಏನಾಗಿದೆ ಅಂದರೆ ಪಾರ್ಕಿನಲ್ಲಿ ಪಾಣಿಗ್ರಹಣ, ಹಾಗೆ ಹೋಟೆಲ್ನಲ್ಲಿ ಮಿತ್ರ ಭೋಜನ. ಹಿಂದಿನ ಕಾಲದಲ್ಲಿ ಮದುವೆ ಮಾಡಿಸ್ತಿದ್ರು, ಪಾಣಿಗ್ರಹಣ ಆದ್ಕೊಳ್ಳೆ ಮಿತ್ರ ಭೋಜನ ಅಂತ ಊಟ ಹಾಕಿಸ್ತಿದ್ರು. ಆನಂತರ ಇವತ್ತು ಕರಿಮಣಿಯನ್ನು ಕಟ್ಸ್ತಿದ್ರು, ಎಲ್ಲರ ಸಮ್ಮುಖದಲ್ಲಿ ಮಂತ್ರ ಹೇಳಿ ಕಟ್ಸ್ತಿದ್ರು. ಹಾಗಾಗಿ ಇವತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಮಾಂಗಲ್ಯ ಧಾರಣ, ಕೋರ್ಟಿನ ಮುಂದೆ ಹೋಗಿ ವಿಚ್ಛೇದನ. ಇಂದಿಗೂ ಮತ್ತು ಹಿಂದಿಗೂ ಎಷ್ಟು ವ್ಯತ್ಯಾಸ ಆಗಿದೆ ಅಂತ ಕೇಳಿದ್ರೆ ಇಷ್ಟು ದೊಡ್ಡ ಅವಾಂತರಗಳಾಗಿದೆ. ಪಾಣಿಗ್ರಹಣದ ಮುಹೂರ್ತ ಅದರ ಮಹತ್ವವನ್ನು ಅರಿಯದೇ ಇದ್ದಿದ್ದರಿಂದ ಈ ರೀತಿಯಾಗಿದೆ. ಯಾವಾಗಲೇ ಯಾವುದೇ ಹೆಣ್ಣು ಆಗಲಿ ಮೊದಲಿಗೆ ಗಂಡನಿಗೆ ಕೈ ಕೊಟ್ಟರೆ ಕೊನೆಗೆ ಕೈ ಬಿಟ್ಟರು ಅಂತ. ಕೈ ಕೊಟ್ಟಳು, ಕೈ ಬಿಟ್ಟಳು. ಅಥವಾ ಯಾವುದೇ ಹುಡುಗ ಮೊದಲಿಗೆ ಹುಡುಗಿ ಕೈ ಕೊಟ್ಟ ಅಂತಂದರೆ ಮದುವೆ ಆದಮೇಲೆ ಕೈ ಬಿಟ್ಟ ಅಂತೆ ಅದರ ಅರ್ಥ. ಹಾಗಾಗಿ ಪಾಣಿಗ್ರಹಣ ಅಂದರೆ ಕೈ ಕೊಡುವುದು, ಕೈ ಬಿಡುವುದು. ಅದಕ್ಕಾಗಿ ಇವತ್ತು ಕೈ ಬಿಡುವುದು ಜಾಸ್ತಿ ಆಗ್ತಾ ಇದೆ ಅಂದರೆ ಪಾಣಿಗ್ರಹಣದ ಮಹತ್ವ ಅರಿವಿಲ್ಲದಿದ್ದ ಕಾರಣ ಪಾಣಿಗ್ರಹಣ ಅಂದರೆ ಬಹಳ ಮುಖ್ಯವಾದ್ದು. ಅದಕ್ಕೆ ಮುಹೂರ್ತದ ಬಹಳ ಅವಶ್ಯಕತೆ ಇದೆ. ಪಂಡಿತರೆ, ಇದು ನಿಜವಾಗ್ಲೂ ಸಾಮಾನ್ಯ ಜನರು ಎಲ್ಲರೂ ಕೂಡ ಮದುವೆ ಆಗೇ ಆಗ್ತಾರೆ. ಆದರೆ ಮದುವೆಯಲ್ಲಿ ನಡೆಯುವಂಥ ಸಂಪ್ರದಾಯಗಳ ಬಗ್ಗೆ ಹೆಚ್ಚಾಗಿ ಯಾರು ತಿಳ್ಕೊಳ್ಳೋಕೆ ಹೋಗೋದಿಲ್ಲ. ಅರ್ಚಕರು ಏನು ಹೇಳ್ತಾರೋ ಹಾಗೆ ಕೇಳ್ತಾ ಇರ್ತಾರೆ. ಮತ್ತೊಂದು ಮುಖ್ಯವಾದ ಒಂದು ಸಂಸ್ಕಾರ ಅಂದರೆ ಸಪ್ತಪದಿ ಅನ್ನುವಂಥದ್ದು. 7 ಹೆಜ್ಜೆಗಳ ಸಂಬಂಧ ಅಷ್ಟೇ ಅಲ್ಲ, 7 ಜನ್ಮಗಳ ಅನುಬಂಧ ಅಂತ ಹೇಳ್ತಾರೆ. ಸೊ ಒಂದೊಂದು ಹೆಜ್ಜೆಗೂ ಕೂಡ ಇಲ್ಲಿ ಒಂದೊಂದು ಮಂತ್ರಗಳು. ಆ ಮಂತ್ರಗಳನ್ನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ವಿಚ್ಛೇದನ ಅಂತ ಏನು ಹೇಳಿದ್ರೆ ಅದು ಅದು ಏನಂತ ಹೇಳ್ತೀರಿ? ಖಂಡಿತ ಸಪ್ತಪದಿ. ಆ ಸಪ್ತಪದಿಯಲ್ಲಿ ಹೇಳ್ತೇವೆ ಏಕಮಿಷೇ ವಿಷ್ಣು ಸ್ವಾನ್ವೇತು ಅಂತ. ಸಪ್ತಪದಿ ಅಂದರೆ 7 ಹೆಜ್ಜೆ ಅನ್ನೋದು ಒಂದು ಅರ್ಥ. ಅಲ್ಲಿ ಸಪ್ತ ಋಷಿಗಳ ಜೊತೆಗೆ ಅರುಂಧತಿ ಇದ್ದಾಳೆ. ಹಾಗಾಗಿ ಅರುಂಧತಿಯ ಆ ಒಂದು ಬಾಳ್ವೆ ಸಪ್ತ ಋಷಿಗಳ ಮಧ್ಯೆಯಲ್ಲಿ ಶ್ರೇಷ್ಠತೆ ಆಗಿದೆ. ಹಾಗಾಗಿ ಆ ಮೊದಲನೇ ಆ ಒಂದು ಹೆಜ್ಜೆ ಇಟ್ಟೋಳಿರುತ್ತೆ. ಏಕಮಿಷೆ ವಿಷ್ಣುಸ್ತ್ವಾನ್ವೇತು. ಆ ಅನ್ನ ಯಾವಾಗಲೂ ಇಶಾ ಅಂದರೆ ಅನ್ನ ಅಂತ. ಇಶಮೂರ್ಜ ಮಸ್ಮಾಸು ದತ್ತಮ್ ಅಂತೆಲ್ಲ ಬರ್ತದೆ. ಇಶಾ ಅನ್ನುವಂಥದ್ದು ಆ ಅನ್ನ.
ಅನ್ನವನ್ನು ಕೊಡುವುದಕ್ಕಾಗಿ ಒಂದು ಹೆಣ್ಣು ಒಂದು ಗೃಹಸ್ಥನ ಮನೆಯಲ್ಲಿ ಹೆಣ್ಣು ಬಂದರೆ 4 ಜನ ಬಂದವರಿಗೆ ಅನ್ನ ಹಾಕ್ತಾಳೆ, ಗಂಡನಿಗೆ ಅನ್ನ ಹಾಕ್ತಾಳೆ, ಮಕ್ಕಳಿಗೆ ಅನ್ನ ಹಾಕ್ತಾಳೆ, ಜೊತೆಗೆ ಎಲ್ಲ ಬಂದವರಿಗೆ ಮನೆಯಲ್ಲಿ 4 ಜನರಿಗೆ ಅನ್ನ ಹಾಕ್ತಾಳೆ. ಹಾಗಾಗಿ ನಾನು ಮೊದಲನೇ ಆ ಹೆಜ್ಜೆಯನ್ನಿಟ್ಟು ಬಂದಂಥ ನಿಮ್ಮ ಮನೆಯಲ್ಲಿ ಅನ್ನವನ್ನು ಕೊಡುವಂಥವಳು ಆಗ್ತಾನೆ ಅಂತ, ಅದಕ್ಕೆ ನನಗೆ ವಿಷ್ಣು ಅನುಮೋದನೆ ಮಾಡಲಿ ಅಂತ ಹೇಳ್ತಾಳೆ. ಇದುವೇ ಊರ್ಜೆ. ಹಾಗೆ ನಿಮ್ಮ ಕುಟುಂಬವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತೇನೆ, ಭದ್ರವಾಗಿ ತೆಗೆದುಕೊಂಡು ಹೋಗ್ತೇನೆ. ಅದು ತ್ರೀಣಿ ವ್ರತಾಯ, ವ್ರತಗಳೇನು ಉಂಟಲ್ಲ, ಸ್ತ್ರೀಯರಿಗೆ ಪಾತಿವ್ರತ್ಯ ಅನ್ನುವಂಥ ವ್ರತ ಬಹಳ ದೊಡ್ಡದು. ಹಾಗಾಗಿ ಪಾತಿವ್ರತ್ಯದಲ್ಲಿ ನಾನು ಬದ್ಧನಾಗ್ತೇನೆ ಅಂತ. ಚತ್ವಾರಿ ಮಾಯೋ ಭವಾಯ ಪಂಚ ಪಶುಭ್ಯ, ಹೀಗೆ ಎಲ್ಲ ಹೇಳ್ತಾ ಷಡ್ರಾಯ ಸ್ಪೋಷ 6 ಋತುಗಳು. ಹಾಗೆ ಸಪ್ತಭ್ಯೋ ಹೋತ್ರಾಭ್ಯ, ಸಪ್ತಪಾಕ ಯಜ್ಞ ಅಂತಿದೆ. ಒಂದು ಗೃಹಿಣಿ ಆ ಒಂದು ಸಪ್ತಪಾಕ ಯಜ್ಞಗಳಿಗೆ ಎಲ್ಲದಕ್ಕೂ ಮಾಡಲಿಕ್ಕೆ ಸಮರ್ಥರಾಗ್ತಾಳೆ. ಹಾಗಾಗಿ 7ನೇ ಹೆಜ್ಜೆಯಲ್ಲೂ ನಿಲ್ತಾಗ ಅವಳ ಆ 7 ಹೆಜ್ಜೆ ನಡೆದ ನಂತರ ಅವಳು ಗಂಡನ ಜೊತೆಗೆ ಅವಳು ಪಾದ ಗಟ್ಟಿಯಾಗುತ್ತೆ. ಹಾಗಾಗಿ ಇವತ್ತು ಮೊದಲಿಗೆ ಸಪ್ತಪದಿ ಗಂಡು ಶುರು ಮಾಡ್ತಾರೆ. ಯಾಕೆ ಕೇಳಿದ್ರೆ ಹೆಣ್ಣು ಮಕ್ಕಳು ಎಲ್ಲಿರ್ತಾರೋ ಅವ್ರ ಹಿಂದೆ ಸಪ್ತಪದಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮೊದಲನೇ ಕಾಲದಲ್ಲಿ ಸಪ್ತಪದಿ ಹೇಗಿತ್ತು ಅಂದರೆ ಗಂಡಿನ ಹಿಂದೆ ಪಾದನ 7 ಹೆಜ್ಜೆ ಹಾಕಿ ಹೋಗೋದು ಹೆಣ್ಣು ಮಕ್ಕಳ ಪದ್ಧತಿ ಇತ್ತು. ಇವತ್ತು ಅದು ವ್ಯತ್ಯಾಸ ಆಗಿಬಿಟ್ಟಿದೆ. ಹೆಣ್ಣು ಮಕ್ಕಳು ಮುಂದೆ ಹೋದರೆ ಮೊದಲಿಗೆ ಅವ್ರ ಬೆನ್ನ ಹಿಂದೆ ತಿರುಗಾಡಿರ್ತಾರೆ, ಸಪ್ತಪದಿ ಮೊದಲಿಗೆ ಆಗಿಬಿಡ್ತದೆ. ಹಾಗಾಗಿ ಸಪ್ತಪದಿಯ ಮಹತ್ವವಾಗಲಿ ಸಪ್ತಪದಿ ಬಗ್ಗೆ ವಿಶೇಷತೆ ಆಗಲಿ ಯಾರಿಗೂ ಕಲ್ಪನೆ ಇಲ್ಲ. ಸಪ್ತಪದಿ ಅನ್ನೋದು ಬಹಳ ಮುಖ್ಯ. ಸಪ್ತ ಋಷಿಗಳನ್ನು ಕಲ್ಪನೆಯನ್ನು ಮಾಡಿದ್ದಾರೆ ಅಲ್ಲಿ. ಹಾಗಾಗಿ ಅಲ್ಲಿ ಆಮೇಲೆ ಅರುಂಧತಿ ದರ್ಶನ ಮಾಡ್ತಾರೆ. ಸಪ್ತಪದಿ ಆದ ನಂತರ ವಿವಾಹ ಹೋಮಾತ್ ಪೂರ್ವದಲ್ಲಿ ಅಥೇ ದಾನಿಂವ ಅರುಂಧತಿ ದರ್ಶನವ ಅಂದರೆ 7 ಹೆಜ್ಜೆಯನ್ನು ನಡೆದಂಥ ಅರುಂಧತಿ ಆದರ್ಶ ಆಗಿದ್ದಾಳೆ ಅನ್ನೋದನ್ನು ತೋರಿಸ್ತಾರೆ. ಹಾಗಾಗಿ ಸಪ್ತಪದಿ ಅರುಂಧತಿ ದರ್ಶನ ಇದೆಲ್ಲ ಬಹಳ ಮುಖ್ಯ. 7 ಯಜ್ಞಗಳನ್ನು ಮಾಡಿದಂತಹದ್ದು. ಸಪ್ತಪದಿಯನ್ನು ಯಾವ ಹೆಂಗಸು ತುಳಿತಾಳೋ ಅವಳ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಅವಳಿಗೆ ಸಮಸ್ಯೆಗಳು ಬರೋದಿಲ್ಲ, ಮತ್ತು ಅವಳು ಹಿಂದೆ ಬರೋದಿಲ್ಲ. ಮುಂದೆ ಹೋದ ನಂತರ ಆ ಹೆಜ್ಜೆಗಳು ಭದ್ರವಾಗತ್ತೆ. ಇನ್ನೂ ಒಂದು ಈ ಆ ಸಪ್ತಪದಿಯಲ್ಲಿ ಬರುವಂತಹ ಆ ಮಂತ್ರ ಕೊನೆಗೆ ಹೇಳ್ತಾನೆ, ಸಖಾಸಿ ಸಪ್ತಪದ ಅಭೂಮ ಸಖ್ಯಂತೆ ಗಮೇಯಂ ಸಖ್ಯಾತೆ ಮಾಯೋಷಂ. ಇನ್ನು ಮುಂದೆ ನಾವಿಬ್ಬರು ಅನ್ಯೋನ್ಯ ಮೈತ್ರೀಕರಣವಾಗಿರೋಣ. ನಾನು ಹೇಳಿದಂತೆ ನೀರು, ನಿನ್ನಂತೆ ನಾನು, ಎಲ್ಲ ರೀತಿಯಲ್ಲಿ ನಿನ್ನ ಐಕ್ಯತೆ ಅನ್ನೋದು ಇಂದಿನಿಂದಿರಬೇಕು ಅಂತ. ಹಾಗೆ ಭೂಮಿ ಮುಟ್ಟುಕೊಂಡು ಪ್ರತಿಜ್ಞೆಯೂ ಸಹ ಮಾಡ್ತೇವೆ. ಸಖ್ಯಂತೆ ಗಮೇಯಂ ಸಖ್ಯಾತೆ ಮಾಯೋ ಓಷಂ ಸಖ್ಯಾನ್ವೇ ಮಾಯೋ ಓಷ್ಠ. ಇನ್ನು ಮುಂದೆ ನನ್ನ ಸಖಿತ್ವವನ್ನು ಅಂದರೆ ನನ್ನ ಪ್ರೀತಿಯನ್ನು ಯಾವಾಗಲೂ ನೀನು ಬಿಡಬೇಡ, ನಿನ್ನ ಪ್ರೀತಿಯನ್ನು ನಾನು ಬಿಡೋದಿಲ್ಲ. ಇವತ್ತು ಈ ಮಾತು ಹೇಳಿಸೋದಿಲ್ಲ. ನಾವೆಲ್ಲ ಸಾಕಷ್ಟು ಕಡೆಯಲ್ಲಿ ಮದುವೆ ಮನೆಯಲ್ಲಿ ಈ ಮಾತನ್ನು ಹೇಳಿಸ್ತೇವೆ, ಅವ್ರ ಬಾಯಲ್ಲಿ ಹೇಳಿಸ್ತೇವೆ. ಇನ್ನು ಮುಂದೆ ನೀವು ದೃಢವಾಗಿ ಒಬ್ಬರನ್ನು ಅರ್ಥಕೊಂಡು ಗಟ್ಟಿಯಾಗಿರಬೇಕು ಅಂತ. ಇದು ಮದುವೆಯಲ್ಲಿ ಬಹಳ ಮುಖ್ಯ ಇವತ್ತು. ಹಾಗಾಗಿ ಮದುವೆಯಲ್ಲಿ ಭೋಜನ ಮುಖ್ಯ ಆಗಿದೆ ವಿನಃ ಊಟದ ಕೂಟಗಳು ಜಾಸ್ತಿ ಆದದ್ರಿಂದ ಈ ರೀತಿಯಾದಂತಹ ಈ ವೈದಿಕ ಸಂಪ್ರದಾಯ ಮತ್ತು ಈ ಸಪ್ತಪದಿಯ ಮಹತ್ವ, ಕರಿಮಕಣಿ ತಾಳಿ ಕಟ್ಟುವಂಥ ಮಹತ್ವ, ಅದರ ಜೊತೆಗೆ ಈಗಾಗಲೇ ಇನ್ನೊಂದು ಇದೆ. ಅಂದರೆ ಅಶ್ಮಾಭವ ಅಂತ ಹೋಮದ ಮುಂದೆ ಕಲ್ಲು ಮೇಲೆ ನಿಲ್ಲಿಸ್ತಾರೆ, ಕಾಲುಂಗ್ಲ ಹಾಕಿಸ್ತಾರೆ. ಸಾಮಾನ್ಯವಾಗಿ ಕಲ್ಲು ಮೇಲೆ ನಿಲ್ಲಿಸ್ಕೊಂಡು ಆತಿಷ್ಠೇಮಂ ಅಶ್ಮಾನ ಅಶ್ಮೇವತ್ವಗ್ಗು ಸ್ಥಿರಾಭವ ಅಂತ ಮಂತ್ರ ಹೇಳ್ತೇವೆ. ಇಮಂ ಅಶ್ಮಾನಂ ಆತಿಷ್ಠ, ಈ ಕಲ್ಲನ್ನು ನೀನು ಏರು. ಈ ಕಲ್ಲು ಮೇಲೆ ನಿಂತ್ಕೊಂಡು ನಿನ್ನ ಮನಸ್ಸು ಕಲ್ಲಿನಂತೆ ಆಗಲಿ. ಇವತ್ತು ಯಾವುದರಲ್ಲಿ ಪಾತಿವೃತ್ಯದಲ್ಲಿ ನಿನ್ನ ಮನಸ್ಸು ಪಾತಿವೃತ್ಯದಲ್ಲಿ ಕಲ್ಲಿನಂತೆ ಸ್ಥಿರ. ಅಶ್ಮೇವ ತ್ವಮ್ಮ ಸ್ಥಿರಾಭವ ಅಂದರೆ ಕಲ್ಲಿನಂತೆ ನೀನು ಗಟ್ಟಿಯಾಗು ನನ್ನ ಜೊತೆಗೆ ಈ ಸಂಸಾರವನ್ನು ಮಾಡೋದರಲ್ಲಿ ಅಂತ ಹೇಳ್ತಾನೆ. ಆ ಕಠಿಣವಾದಂಥ ಪದವನ್ನು ಕಲ್ಲು ಮೆಟ್ಟಿಸಿ ಹೆಣ್ಣಿನ ಕೈಲಿ ಹೇಳ್ತಾರೆ. ಅವಳಿಗೆ ಆ ಒಂದು ರಕ್ಷಣೆ ಧರ್ಮ ಅನ್ನುವಂಥ ಪದ ಅವಳನ್ನು ಎಂದಿಗೂ ಬಿಟ್ಟುಕೊಡೋದಿಲ್ಲ. ಅಥವಾ ಗಂಡಿಗೂ ಸಹ ನಾನು ಕಲ್ಲು ಮೆಟ್ಟಿಸಿ ಕಲ್ಲಿನಂತೆ ಅವಳನ್ನು ನಾನು ಪ್ರತಿಜ್ಞೆ ಮಾಡಿದ್ದೇನೆ, ನನ್ನ ಜೀವನದಲ್ಲಿ ನಾನೇನಾದರೂ ಅವಳಿಗೆ ತೊಂದರೆ ಕೊಟ್ಟರೆ ನನ್ನ ಜೀವನ ಕಲ್ಲಾಗತ್ತೆ ಅನ್ನುವಂಥದ್ದು ಆ ಪದದ ಅರ್ಥ. ಹಾಗಾಗಿ ಅಗ್ನಿಯ ಸಮೀಪದಲ್ಲಿ ನಿಂತು ಅಗ್ನಿ ಸಮ್ಮುಖದಲ್ಲಿ ಕಲ್ಲಿ ಮೆಟ್ಟಿ ಪ್ರತಿಜ್ಞೆ ಮಾಡ್ತೇವೆ. ಇದು ಬಹಳ ವಿಶೇಷವಾದ್ದು. ಹಾಗಾಗಿ ವೈವಾಹಿಕ ವಿಚಾರದಲ್ಲಿ ಎಷ್ಟು ನಾವು ಜನರಿಗೆ ಇವತ್ತು ತಿಳಿಸಿ ಹೇಳಿದ್ರು ಕಡಿಮೆ. ಯಾಕಂದರೆ ಇಂದಿನ ಮದುವೆ ಅಂದರೆ ಆಡಂಬರ, ಅಲಂಕಾರ, ಊಟ, ಭೋಜನ, ಕೂಟ ಇದರಲ್ಲೇ ಮುಗಿದೋಗುತ್ತೆ. ಹಾಗಾಗಿ ಶಾಸ್ತ್ರೀಯವಾದ ಪದ್ಧತಿಗೂ ಸ್ವಲ್ಪ ಬೆಲೆ ಕೊಟ್ಟರೆ, ಇನ್ನು ಅದು ಬಿಟ್ಟರೆ ಕೂಟ ಮುಗಿದ ನಂತರ ಫೋಟ ಮುಗಿದ ನಂತರ ಸಾಮಾನ್ಯವಾಗಿ ಕ್ಯಾಮರಾಗಳನ್ನು ಇಟ್ಟುಕೊಂಡು ಎಲ್ಲ ರೀತಿಯಾದ ಚಿತ್ರೀಕರಣ ಅದನ್ನೆಲ್ಲವನ್ನೂ ಮಾಡಿ ಇಂದಿನ ಕಾಲಕ್ಕೆ ಅಗತ್ಯ ಬೇಕು, ಅದರ ಭದ್ರತೆಗೂ ಬೇಕು. ಅದರ ಮೊದಲಿಗೆ ಶಾಸ್ತ್ರ ಸಂಪ್ರದಾಯ ಬಿಡಬೇಡಿ. ಮುಹೂರ್ತಕ್ಕೆ ಆದ್ಯತೆಯನ್ನು ಕೊಟ್ಟು ಸುಮುಹೂರ್ತದಲ್ಲಿ ಆ ಒಂದು ಮಂಗಲ ಕಾರ್ಯವನ್ನು ಮಾಡಿಕೊಂಡು ಅದರ ನಂತರ ನಿಮ್ಮ ಎಲ್ಲ ವೈಭವೀಕರಣವಾದಂಥ ಊಟ ಕೂಟಾದಿಗಳನ್ನು ಮಾಡಿ ಇದರಿಂದ ಖಂಡಿತವಾಗಿಯೂ ವಿರಸ ವಿಚ್ಛೇದನಗಳಾಗುವಂಥದ್ದು ದೂರ ಆಗುತ್ತೆ. ಎರಡನೇದಾಗಿ ನಾನು ಮೊದಲಿಗೆ ಹೇಳಿದ್ದೆ, ಪಾರ್ಕಿನಲ್ಲಿ ಪಾಣಿಗ್ರಹಣ ಮಾಡ್ಕೊಳ್ಬೇಡಿ. ಏನೇ ಪಾಣಿಗ್ರಹಣ ಇದ್ದರೂ 10 ಜನರ ಎದುರಿಗೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಪಾರ್ಕಿನಲ್ಲಿ ಪಾಣಿಗ್ರಹಣ, ಪೊಲೀಸ್ ಸ್ಟೇಷನಲ್ಲಿ ಮಾಂಗಲ್ಯ ಧಾರಣೆಗೆ ಬಿಟ್ಟು ಹೋಗುತ್ತೆ. ಅದರ ಬಗ್ಗೆ ಆದಷ್ಟು ಒಳ್ಳೆಯ ಕಲ್ಪನೆಯನ್ನು ಕೊಡುವಂಥ ಕಾರ್ಯಕ್ರಮ ಸುವಾಸನೆಯಲ್ಲಿ ಬರ್ತಾ ಇದೆ. ಇನ್ನಿನ್ನೂ ಹೆಚ್ಚು ಅವಕಾಶ ಇದ್ದಾಗ ಹೆಚ್ಚೆಚ್ಚು ವಿಶೇಷತೆಯನ್ನು ನಾವು ಈ ಮೂಲಕವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸೋಣ. ಪಂಡಿತರೇನು ಸಪ್ತ ಋಷಿಗಳು, ಸಪ್ತ ಸಮುದ್ರಗಳು, ಸಪ್ತ ಸ್ವರಗಳು, ಅದೇ ರೀತಿ ಸಪ್ತಪದಿ, ಎಷ್ಟು ಈ 7 ಸಂಖ್ಯೆಗೆ ಎಷ್ಟು ಮಹತ್ವ ಇದೆ ಅಂತ ಹೇಳ್ತೀರಿ? ಬಹಳ ಮುಖ್ಯ. ಯಾಕೆಂದರೆ ಎಲ್ಲದೂ ಮೊದಲು ಸಪ್ತಗ್ರಹವೂ ಇತ್ತು, ಸಪ್ತವಾರವೂ ಇತ್ತು. ಹಾಗಾಗಿ ಸಪ್ತತೆ ಅಗ್ನೇಯ ಸವಿಧ ಸಪ್ತ ಜಿಹ್ವಾ ಸಪ್ತರ್ಷಯ ಸಪ್ತಧಾಮ ಪ್ರಿಯಾಣಿ
ಸಪ್ತಹೋತ್ರ ಸಪ್ತಧಾತ್ವ ಇಂತಿ ಸಪ್ತಯೋ ನೇರಾಪೃಣಸ್ವ ಅಂತ ಹೇಳ್ತಾನೆ. ಹಾಗಾಗಿ ಪ್ರತಿಯೊಂದು ಸಪ್ತ ಅಂತ ಮಹಾನಾರಾಯಣ ಪಂದಲ್ಲಿ ಒಂದು ಬರ್ತದೆ. ಅತಃ ಸಮುದ್ರ ಗಿರಯಶ್ಚ ಸರ್ವೇ ಯಸ್ಮಾತ್ ಛಂದಂತೆ ಸಿಂಧವ ಸರ್ವರೂಪಾ ಅತಶ್ಚ ವಿಶ್ವ ಔಷಧಯೋ ರಸಾಶ್ಚ ಏನೇಶ ಭೂತಸ್ಥಿಷ್ಟಂತರಾತ್ಮ ಹೀಗೆ ಬರ್ತದೆ. ಆದ್ದರಿಂದ ಎಲ್ಲವೂ ಸಪ್ತವೇಯ, ವಾರಗಳು ಸಪ್ತವೇಯ. ಇವತ್ತು ಗ್ರಹಗಳ ನವಗ್ರಹ ಆದರೂ ಸಹ ಸಪ್ತವಾರವೇ ಬಿಟ್ಟರೆ ವಾರ ಚೇಂಜ್ ಆಗಿಲ್ಲ, ಸಪ್ತ ವಾರಗಳು. ಹಾಗೆಯೇ ಸಪ್ತ ಅನ್ನುವಂಥ ಋಷಿಗಳು, ಸಪ್ತ ಸಾಗರಗಳು, ಸಪ್ತ ದ್ವೀಪಗಳು, ಸಪ್ತ ಪರ್ವತಗಳು, ಸಪ್ತಪದಿ. ಹಾಗಾಗಿ ಎಲ್ಲವೂ ಸಪ್ತ 7 ಸಪ್ತ ಇದೆ. ಹಾಗಾಗಿ ಆ ಸಪ್ತ ಅನ್ನುವಂಥದ್ದು ಅಷ್ಟೂ ಸಹ ಮನುಷ್ಯ ಜೀವನದಲ್ಲಿ ಅತ್ಯವಶ್ಯಕವಾದದ್ದು. ನಾವು ಪ್ರತಿದಿನವೂ ಸಹ ಈ ಸಪ್ತಪದಿಗೆ ಸಂಕಲ್ಪ ಮಾಡುವಾಗ ಆ ಸಪ್ತವನ್ನು ಎಲ್ಲವನ್ನೂ ಹೇಳ್ತೇವೆ. ಸಪ್ತ ದ್ವೀಪಗಳು ಯಾವುದು, ಸಪ್ತ ಪರ್ವತಗಳು ಯಾವುದು, ಸಪ್ತ ಸಿಂಧು ಸಮುದ್ರಗಳು ಯಾವುದು, ಸಪ್ತ ಸಾಗರಗಳು ಯಾವುದು, ಸಪ್ತ ನದಿಗಳು ಯಾವುದು, ಸಪ್ತ ಋಷಿಗಳು ಯಾರು. ಹಾಗೆ ವಸಿಷ್ಠೋತ್ರಿ ಭರದ್ವಾಜ ಕಶ್ಯಪನಿಂದ ಶುರುವಾಗ್ತದೆ. ಕಶ್ಯಪ, ಅತ್ರಿ, ಭರದ್ವಾಜ, ವಸಿಷ್ಠ, ಅಂಗಿರ, ವಿಶ್ವಾಮಿತ್ರ, ಹೀಗೆ ಈ ಸಪ್ತ ಋಷಿಗಳು. ಆ ಸಪ್ತ ಋಷಿಗಳ ಮಧ್ಯದಲ್ಲಿರುವಂಥವಳು ಅರುಂಧತಿ. ಹಾಗಾಗಿ ಇದಿಷ್ಟು ಜನ ನಮಗೆ ಅತ್ಯಂತ ಬಹಳ ಮುಖ್ಯವಾದ್ದು. ಈ ಸಪ್ತ ಅನ್ನುವಂಥದ್ದು ಏನಿದೆಯಲ್ಲ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಪದ. ಪಂಡಿತ್ರೆ, ಇನ್ನು ಮಾಂಗಲ್ಯ ಧಾರಣೆಗಂತೂ ಮುಹೂರ್ತ ಎಲ್ಲರೂ ನೋಡ್ತಾರೆ. ಆದರೆ ಈ ಪಾಣಿಗ್ರಹಣಕ್ಕೂ ಕೂಡ ಮುಹೂರ್ತ ನೋಡಬೇಕಾಗತ್ತಾ? ಖಂಡಿತವಾಗಿಯೂ ಪಾಣಿಗ್ರಹಣ, ಮಾಂಗಲ್ಯ ಧಾರಣೆ ಆದಮೇಲೆ ಪಾಣಿಗ್ರಹಣ. ಯಾಕೆಂದರೆ ಮೊದಲಿಗೆ ಮಾಂಗಲ್ಯ ಧಾರಣೆ ಮಾಡ್ತಾರೆ. 7 ಸ್ಟೆಪ್ಗಳಿದೆ. ಮಧುಪರ್ಕೋ ನಿರೀಕ್ಷಾಚ ಕನ್ಯಾದಾನಂ ತಥೈವಚ ಅಕ್ಷತಾರೋಪಣಂ ಕಂಠಸೂತ್ರ ಬಂಧನ ಅಂತ ಹೇಳಿದ್ದಾನೆ. ಈ ಪಾಣಿಗ್ರಹಣ ಇದು ಮಾಂಗಲ್ಯ ಸೂಕ್ತ ಅಂದರೆ ಈ ಬಂಗಾರದ್ದು ಕಳೆದವಾರ ನಾವು ಹೇಳಿದ್ವಲ್ಲ, ಸೂತ್ರದಲ್ಲಿ ನುಗುಲನಲ್ಲಿ ಕರಿಮಣಿಯನ್ನು ಪೋಣಿಸಿ ಕಟ್ಟುವುದು ಬಹಳ ಮುಖ್ಯ. ಇನ್ನು ಎರಡನೇದಾಗಿ ಹಳದಿ ದಾರ, ನೀಲಲೋಹಿತ ಅಂತ ಹೇಳ್ತೇವೆ. ನೀಲಲೋಹಿತೇ ಭವತಃ ಅಂತ ಹಳದಿ ಆ ದಾರದಲ್ಲಿ ಅರಸನ ಕೊಂಬು ಕಟ್ತೇವಲ್ಲ, ಅದು ಬಹಳ ಮುಖ್ಯವಾದದ್ದು, ನೀಲಲೋಹಿತ ಸೂತ್ರಬಂಧನ ಅನ್ನುವಂಥದ್ದು. ಹಾಗಾಗಿ ಪಾಣಿಗ್ರಹಣಕ್ಕೆ ಬಹಳ ಮುಖ್ಯ ಮುಹೂರ್ತ ಅನ್ನೋದು. ಯಾಕಂದರೆ ಈ ಮಂಗಲ ಸೂತ್ರವನ್ನು ಕಟ್ಟಿಸಿ ಅವರಿಗೆ ಬಡವಾರಿಯನ್ನೆಲ್ಲ ಕೊಡುವಲ್ಲಿವರೆಗೆ ಅದು ತಂದೆಯ ಮನೆ ಸೊತ್ತು. ಯಾವಾಗ ಅವಳ ಕೈಯನ್ನು ಹುಡುಗನ ಕೈಯಲ್ಲಿ ಕೊಟ್ಟು ಸಪ್ತಪದಿ ಅಂತ ತೊಡಿಸ್ತೇವೋ ತಂದೆಯ ಗೋತ್ರ ಕಡಿದು ಹೋಗುತ್ತೆ. ಸಪ್ತ ಋಷಿಗಳ ಗೋತ್ರ ನೋಡಿ, ಇಲ್ಲಿ ಬಹಳ ಸ್ವಾರಸ್ಯವಾದ ವಿಚಾರಗಳು. ಸಪ್ತ ಋಷಿಗಳಿಗೆ ಸಪ್ತ ಗೋತ್ರ ಇದೆ, ಸಗೋತ್ರ ವಿವಾಹ ಎಂದೂ ಮಾಡುವುದಿಲ್ಲ. ಹಾಗಾದರೆ ಒಂದು ಹೆಣ್ಣಿನ ವಿವಾಹವು ಮಾಡಾದ ನಂತರ ಅವಳ ತಂದೆಯ ಗೋತ್ರದಿಂದ, ತಂದೆ ವಾಸಿಷ್ಠ ಗೋತ್ರದವನಾಗಿದ್ದರೆ ವಸಿಷ್ಠ, ಕಶ್ಯಪ ಹೀಗಿರ್ತಾರಲ್ಲ, ಹಾಗಾಗಿ ಆ ಗೋತ್ರವು ಚೇಂಜ್ ಆಗೋದು ಯಾವಾಗ ಅಂದರೆ ಆ 7 ಋಷಿಗಳ ಪದವನ್ನು ತುಳಿದಾಗ, ಆ 7 ಪಥ ದಾರಿಯಲ್ಲಿ ಆ ಋಷಿಗಳ ಹೆಸರನ್ನು ಹೇಳಿ ತುಳಿದಾಗ ಅವಳು ಸಪ್ತಪದಿಯನ್ನು ಯಾವಾಗ ದಾಟ್ತಾಳೋ ಆಗ ತಂದೆಯ ಮನೆ ಗೋತ್ರವನ್ನು ಕಡಿದು ತಾಯಿ ಗಂಡನ ಮನೆಯ ಗೋತ್ರಕ್ಕೆ ಅವಳು ಸೇರ್ತಾಳೆ. ಇದು ಸಹ ಬಹಳ ಮುಖ್ಯ. ಹಾಗಾಗಿ ಸಪ್ತಪದಿಗೂ ಮತ್ತು ಪಾಣಿಗ್ರಹಣಕ್ಕೂ ಮುಹೂರ್ತ ಬಹಳ ಮುಖ್ಯ. ಪಾಣಿಗ್ರಹಣ ಆದ ಕೂಡಲೇ ಸಪ್ತಪದಿ. ಆದ್ದರಿಂದ ಪಾಣಿಗ್ರಹಣ ಮುಹೂರ್ತ ಅಂತೆ ನಾವು ಇವತ್ತು ಎಲ್ಲ ಕಡೆಗೆ ಉಲ್ಲೇಖ ಮಾಡ್ತೇವೆ. ಪತ್ರಿಕೆಯಲ್ಲಿ ಆ ಬರೆಯೋದು ಸಹ ಪಾಣಿಗ್ರಹಣ ಮುಹೂರ್ತ ಅಂತ. ಆದ್ದರಿಂದ ಪಾಣಿಗ್ರಹಣಕ್ಕೆ ನಾವು ಪ್ರಾಶಸ್ತ್ಯ ಕೊಡಬೇಕು. ಅದಕ್ಕಿಂತ ಮೊದಲಿರುವಂಥದ್ದೆಲ್ಲವೂ ಸಹ ಅಷ್ಟೊಂದು ಮಹತ್ವದ್ದಲ್ಲ. ಪಾಣಿಗ್ರಹಣ ಮುಹೂರ್ತ ಬಹಳ ಶ್ರೇಷ್ಠ. ಪಾಣಿಗ್ರಹಣ ಹಾಗೂ ಸಪ್ತಪದಿಯ ವಿಶೇಷತೆಯನ್ನು ತಿಳ್ಕೊಂಡು ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು. ಕರೆ ಮಾಡೋದಕ್ಕೂ ಮೊದಲು ನಿಮ್ಮ ಹುಟ್ಟಿದ ದಿನಾಂಕ ಹಾಗೂ ಸಮಯವನ್ನು ಸರಿಯಾಗಿ ಬರೆದಿಟ್ಕೊಂಡು ಸ್ಪಷ್ಟವಾಗಿ ಹೇಳಿದ್ರೆ ನಿಮಗೆ ಬಹಳ ಬೇಗ ಉತ್ತರ ಸಿಗುತ್ತೆ. ವೀಕ್ಷಕರ ಕರೆಗಳನ್ನು ಸ್ವೀಕರಿಸ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.